ಮಾರ್ಕ್ಸ್ ಬೇಕಂತ ಬರೀ ಮಲ್ಕೊಂಡು ಕನಸನ್ನ ಕಾಣ್ತಿದ್ರೆ ಆಗಲ್ಲ. ಗರ್ವದಿಂದ ಹೇಳ್ಕೊಳ್ಳೋ ಮಾರ್ಕ್ಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಗೌರವದಿಂದ ಹೇಳ್ಕೊಳ್ಳೋ ಮಾರ್ಕ್ಸ್ ಆದ್ರೂ ಬೇಕಲ್ವಾ. ಮೊದ್ಲು ಮಾರ್ಕ್ಸ್ ಯಾಕೆ ಕಡಿಮೆ ಆಗ್ತಿದೆ ಅಂತ ತಿಳ್ಕೊಂಡ್ರೇನೆ ಹೆಚ್ಚು ಮಾರ್ಕ್ಸ್ ತೆಗಿಯೋಕೆ ಏನ್ ಮಾಡ್ಬೇಕಂತ ಅರ್ಥ ಆಗುತ್ತೆ. ನಿನ್ನ ಮಾರ್ಕ್ಸ್ ಹೇಗಿರ್ಬೇಕಂದ್ರೆ ನಮ್ಮನ್ನ ನೋಡಿ ನೆಗ್ಲೆಕ್ಟ್ ಮಾಡ್ತಿದ್ದ ಫ್ರೆಂಡ್ಸ್, ಟೀಚರ್ಸ್, ರಿಲೇಟಿವ್ಸ್ ಕೂಡ ನಿನ್ನ ನೋಡಿ ಗೌರವ ಕೊಡೋ ರೀತಿ ಇರ್ಬೇಕು. ನನ್ ಕೈಯಲ್ಲಿ ಆಗಲ್ಲ ಅನ್ನೋ ಮುಂಚೆ ಇಂತಹ ಅದ್ಭುತವಾದ ಅವಕಾಶ ಮತ್ತೆ ಸಿಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋ. ನಿನ್ನ ಬಾಧ್ಯತೆಯನ್ನ ಯಾರತ್ರನೂ ಹೇಳ್ಬೇಡ, ಯಾರು ಕೇಳಲ್ಲ ಅಂಡ್ ಯಾರಿಗೂ ಬೇಕಾಗಿಲ್ಲ. ಗೆಲ್ಲೋದ್ಕಿಂತ ಬೆಸ್ಟ್ ರಿವೆಂಜ್ ಇನ್ನೊಂದ್ ಯಾವುದು ಇಲ್ಲ. ನನಗೆ ಯಾಕೆ ಕಡಿಮೆ ಮಾರ್ಕ್ಸ್ ಬರ್ತಿದೆ, ಮಾರ್ಕ್ಸ್ ಜಾಸ್ತಿ ಬರ್ಬೇಕು ಅಂತ ಬರೀ ಮಲ್ಕೊಂಡು ಕನಸನ್ನ ಕಾಣ್ತಿದ್ರೆ ಆಗಲ್ಲ. ಬೆಳಗ್ಗೆ ಜಲ್ದಿ ಎದ್ದು ಓದು ಅಂತ ಯಾರು ಹೇಳ್ಬೇಕು ನಿನ್ಗೆ, ನಿನಗ್ ನೀನೇ ಹೇಳ್ಕೊಳ್ಬೇಕು. ಆ ಮಾರ್ಕ್ಸ್ ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕು ಅದ್ ನಿನಗ್ ಬಿಟ್ಟಿದ್ದು. ಈ ಸಮಸ್ಯೆ ನಿಂದು ಒಬ್ಬಂದೇ ಅಲ್ಲ, ತುಂಬಾ ಮಂದಿದು. ಆ ರೀತಿಯ ಸಮಸ್ಯೆಯನ್ನ ಮೆಟ್ಟಿ ನಿಂತಿರೋ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಕಾಲದ ಜೊತೆ ಯುದ್ಧ, ಕಷ್ಟದ ಜೊತೆ ಸಾಹಸ ಮಾಡಿದ್ರೆ ವಿಜಯ ಸಿಗ್ಲೇಬೇಕು. ಕೇವಲ ಬಲವಾಗಿ ನಂಬಿದ್ರೆ ಸಾಲಲ್ಲ, ನಮ್ಮ ಬಲಹೀನತೆಯನ್ನ ಮೆಟ್ಟಿ ನಿಂತ್ರೇನೆ ಬದುಕು ಬದಲಾಗೋದು. ಈ ವರ್ತಮಾನದಲ್ಲಿ ಕಷ್ಟ ಪಡೋಕೆ ನೀನ್ ಸಿದ್ಧವಾದ್ರೆ ನಿನ್ನ ಭವಿಷ್ಯ ಸುಭದ್ರವಾಗಿರುತ್ತೆ. ನಾಳೆ ಚೆನ್ನಾಗಿರ್ಬೇಕಂದ್ರೆ ಇವತ್ತು ಎಷ್ಟು ಕಷ್ಟ ಪಡ್ಬೇಕು ಅಂತ ಯೋಚಿಸೋ. ಬಲವಾಗಿ ಆಸೆ ಪಟ್ರೆ ಏನೂ ಸಿಗಲ್ಲ, ಕ್ರಮವಾಗಿ ಕಷ್ಟಪಟ್ರೆ ಎಲ್ಲ ಸಿಗುತ್ತೆ. ಮಾಡಬಾರ್ದು ಅಂದ್ಕೊಂಡಿರೋ ಕೆಲ್ಸದ ಬಗ್ಗೆ ತಿರುಗ್ ಕೂಡ ನೋಡ್ಬೇಡ, ಆದ್ರೆ ಬೇಕು ಅಂದ್ಕೊಂಡಿರೋದ್ನ ಏನೇ ಆದ್ರೂ ಬಿಟ್ಕೊಡ್ಬೇಡ. ಪ್ರತಿಯೊಬ್ಬರಿಗೂ ಟೈಮ್ ಬರುತ್ತೆ, ಪ್ರತಿದಿನ ಕಷ್ಟಪಟ್ರೆ ಮಾತ್ರ. ಇವತ್ ನೀನು ಬುಕ್ ತೆಗೆದು ಪ್ರಯತ್ನ ಅನ್ನೋ ಬೀಜ ಹಾಕಿದ್ರೆ ಮಾತ್ರ ನಾಳೆ ಒಳ್ಳೆ ಮಾರ್ಕ್ಸ್ ಅನ್ನೋ ಪ್ರತಿಫಲ ಸಿಗೋದು. ಕೆಲವೊಂದ್ಸತಿ ಓದೋಕೆ ಇಷ್ಟ ಇಲ್ಲ ಅಂದ್ರೂ ಓದ್ಬೇಕು, ಮತ್ತೆ ಕೆಲವೊಂದ್ಸತಿ ಇಷ್ಟ ಇದ್ರೂ ಬಿಡ್ಲೇಬೇಕು. ಅದು ಫೋನ್ ಆದ್ರೂ, ಫ್ರೆಂಡ್ಸ್ ಜೊತೆ ಸುತ್ತೋದಾದ್ರೂ. ಒಂದಿನ ನಿನ್ ಮೇಲೆ ನಿನ್ಗೆ ಗರ್ವ ಪಡ್ಬೇಕಾದ್ರೆ ನಿನ್ನ ಕನಸಿನೊಂದಿಗೆ ಬದುಕೋದನ್ನ ಕಲಿ. ಯಾವಾಗ ಬೇಡ್ದಿರೋ ಜನರ ಜೊತೆ ಇರೋದನ್ನ ಬಿಡ್ತೀವೋ ಆಗ್ಲೇ ಗೆಲುವಿಗೆ ಹತ್ರ ಆಗೋದು. ಈ ಲೈಫ್ ಅನ್ನೋ ಟ್ರೈನ್ ನಲ್ಲಿ ಎಷ್ಟು ಪ್ರಯತ್ನ ಅನ್ನೋ ಟಿಕೆಟ್ ನ ಪಡ್ಕೊಳ್ತೀವೋ ಅಷ್ಟು ಗೆಲುವಿನ ಯಾತ್ರೆ ಆರಾಮಾಗಿರುತ್ತೆ. ಪ್ರತಿಯೊಬ್ಬರ ಆರಂಭ ಎಲ್ರಿಗೂ ಕಷ್ಟ ಆಗುತ್ತೆ, ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಗೆಲುವಿನ ದಡ ಮುಟ್ಟೋರ್ ಯಾರು ಅಂತ. ಯಾವಾಗ ಮನಸ್ಸಲ್ಲಿ ಓದ್ಬೇಕು ಅನ್ನೋ ಆಲೋಚನೆ ಬರುತ್ತೋ ಆಗ್ಲೇ ಅಸ್ಲಿ ಮಜಾ ಸ್ಟಾರ್ಟ್ ಆಗೋದು. ಯಾಕಂದ್ರೆ ಯಾವಾಗ ನೀನ್ ಶ್ರೀಮಂತನಾಗ್ಬೇಕು ಅಂತ ಆಸೆ ಪಡ್ತೀಯೋ ಆಗ್ಲೇ ಗಾಂಧಿ ಇರೋ ನೋಟ್ ಆಕರ್ಷಿತವಾಗೋದು. ಸೋಲು ಗೆಲುವಿನ ನಡುವೆ ಇರೋ ವ್ಯತ್ಯಾಸ ಏನಂದ್ರೆ ಸೋಲೋರು ಕೇವಲ ಸಮಸ್ಯೆಗಳ ಬಗ್ಗೆ ಯೋಚಿಸ್ತಾರೆ, ಆದ್ರೆ ಗೆಲ್ಲೋನು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ತಾನೆ. ಹಿಂದೆ ಆಗೋಗಿರೋದನ್ನ ಯೋಚನೆ ಮಾಡ್ತಾ ಕೂತ್ರೆ ಮುಂದೆ ಸಿಗ್ಬೇಕಾಗಿರೋದನ್ನ ಕಳ್ಕೊಳ್ತೀವಿ. ಜನ ಹೇಳ್ತಾರೆ ನಿನ್ಗೂ ಟೈಮ್ ಬರುತ್ತೆ ಅಂತ, ಆದ್ರೆ ನಮ್ಮ ಹತ್ರ ಆ ಟೈಮ್ ಯಾವತ್ತೂ ಬರಲ್ಲ. ಆ ಟೈಮ್ ನ ನಾವೇ ಪಡ್ಕೊಳ್ಬೇಕು. ನೀನ್ ಗೆದ್ದೆ ಅನ್ನೋ ಪೋಸ್ಟ್ ಹಾಕೋಕೆ ನಿನ್ನ ವಾಟ್ಸಪ್ ಸ್ಟೇಟಸ್ ಕೂಡ ಕಾಯ್ತಿದೆ. ಆರಂಭ ಮತ್ತು ಅಂತ್ಯದ ನಡುವೆ ಅನ್ನೋ ಗ್ಯಾಪ್ ನ ನಿನ್ನ ಎಫರ್ಟ್ ನಿಂದ ಫುಲ್ ಮಾಡೋ. ಆಗ ಆರಂಭ ಖುಷಿ ಕೊಟ್ಟಿಲ್ಲ ಅಂದ್ರೂ ಅಂತ್ಯ ಖಂಡಿತ ಖುಷಿ ಕೊಡುತ್ತೆ. ಇವತ್ ನೀನ್ ನೋಡೋ ಆ ಸ್ಕೂಲ್ ಟಾಪರ್, ಕಾಲೇಜ್ ಟಾಪರ್, ಸ್ಟೇಟ್ ಟಾಪರ್ ಅನ್ನೋರು ಆರಂಭದಿಂದ ಕೊನೆ ಕ್ಷಣದವರೆಗೂ ಕಂಟಿನ್ಯೂಯಸ್ ಎಫರ್ಟ್ ಹಾಕಿರ್ತಾರೆ. ಇವಾಗ ನಿನ್ ತಂದೆ ತಾಯಿ, ಟೀಚರ್ಸ್ ಓದು ಓದು ಅಂತ ಹೇಳೋದು ಯಾಕೆ ಅಂತ ಅರ್ಥ ಆಗಲ್ಲ, ಆದ್ರೆ ಅರ್ಥ ಆಗೋ ಟೈಮ್ಗೆ ಎಲ್ಲ ಮುಗ್ದೋಗಿರುತ್ತೆ. ಇವತ್ ನೀನು ಬಲವಾದ ನಿರ್ಧಾರವನ್ನ ತಗೊಂಡಿಲ್ಲ ಅಂದ್ರೆ ಓದೋಕೆ ನಿನ್ನ ಭವಿಷ್ಯ ತುಂಬಾ ಬಲಹೀನವಾಗುತ್ತೆ. ನಿನ್ನ ಟೀಚರ್ಸ್, ಲೆಕ್ಚರ್ಸ್ ಕೂಡ ಗರ್ವ ಪಡ್ಬೇಕು, ಹೆಮ್ಮೆಯಿಂದ ಬೇರೆಯವ್ರ ಹತ್ರ ಹೇಳ್ಕೊಳ್ಬೇಕು ನನ್ನ ಸ್ಟೂಡೆಂಟ್ ಅಂತ. ಮಾರ್ಕ್ಸ್ ಕಡಿಮೆ ಆಗುತ್ತೇನೋ ಅಂತ ಅಂದ್ಕೊಂಡು ನಿನ್ನ ಕೆಪಾಸಿಟಿನ ಮರಿಬೇಡ. ನಿನ್ಗೆ ಯಾವುದು ಅಸಾಧ್ಯವಲ್ಲ, ಪ್ರಯತ್ನ ಬೇಕಷ್ಟೇ.